ನಮಸ್ಕಾರ ಗೆಳೆಯರೆ. ನಾನಿವತ್ತು ಮಾತನಾಡಬೇಕಾಗಿರುವಂಥ ವಿಚಾರ ಗೋಧಿ ಮೀಡಿಯಾ ವರ್ಸಸ್ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ. ಈ ಮೂರು ವಿಚಾರಗಳ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ನಮ್ಮ ಹಳೆಯ ವಿಚಾರಗಳನ್ನು ಒಮ್ಮೆ ಮೆಲ್ಕು ಹಾಕೊಂಡು ಬಂದ್ಬಿಟ್ರೆ, ನಾನು 80ರ ದಶಕದಲ್ಲಿ ಅವಾಗೆಲ್ಲ ನಾವಿನ್ನು SSLC ಮುಗಿಸಿ PUC ಬಂದಿದ್ದಂಥ ಕಾಲ. ಆ ಕಾಲದಲ್ಲಿ ನಮಗೆಲ್ಲ ಗೊತ್ತಾಗಿದ್ದೆ ಅಂತ ಹೇಳಿದ್ರೆ ಪ್ರಜಾವಾಣಿ, ಮತ್ತು ಈ ಭಾಗದಲ್ಲಿ ಪ್ರಜಾವಾಣಿ, ಆ ಭಾಗದಲ್ಲಿ ಸಂಯುಕ್ತ ಕರ್ನಾಟಕ, ಇನ್ನೊಂದು ಭಾಗದಲ್ಲಿ ಇನ್ನೊಂದು ಯಾವುದೋ ಒಂದು ಪತ್ರಿಕೆಗಳೆಲ್ಲ ನಡೀತಾ ಇದ್ವು. ಅವೆಲ್ಲ ಪತ್ರಿಕೆಗಳೆಲ್ಲವೂ ಓನರ್ಶಿಪ್ ಮೇಲೆ ಇದ್ದಂಥದ್ದು. ಆವಾಗ ಪತ್ರಿಕೆಗಳಲ್ಲಿ ಆ ಓನರ್ಶಿಪ್ ಇದ್ದಂಥ ಹೆಂಗಪ್ಪ ಅಂತ ಹೇಳಿದ್ರೆ, ಒಂದು ಧ್ಯೇಯವನ್ನು ಇಟ್ಟುಕೊಂಡು ಸಮಾಜದ ಮುಖಿಯಾಗಿ ಕೆಲಸ ಮಾಡುವಂಥ ಒಂದು ಪತ್ರಿಕೆ. ಅವಾಗ ಇದ್ದಿದ್ದಲ್ಲಿ ಅಂತ ಹೇಳಿದ್ರೆ 4ನೇ ಅಂಗ ಏನು ಕರಿತಾ ಇದ್ರು, ಅದು 4ನೇ ಅಂಗ ಅಂತೇಳಿ ಅಂತ ಕರಿತಾ ಇದ್ರು. ಆ 4ನೇ ಅಂಗ ಥರದಲ್ಲಿನೇ ಕೆಲಸ ಮಾಡ್ತಾಯಿದ್ರು ಪತ್ರಿಕೆಗಳು. ಅವಾಗ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥ ವರದಿಗಾರರಿದ್ರಲ್ಲ, ಅವ್ರ ಬಗ್ಗೆ ಒಂದು ಹೇಳ್ತೀನಿ. ಅವ್ರು ಹೆಂಗಿದ್ರು ಅಂತ ಹೇಳಿದ್ರೆ, ಒಂದು ಜುಬ್ಬ, ಮಾಸಲು ಗಡ್ಡ, ಒಂದು ಪೆನ್ನು, ಒಂದು ಕೈಯಲ್ಲಿ ಹೆಗಲಲ್ಲಿ ಒಂದು ಬ್ಯಾಗ್, ಇಷ್ಟು ಇಟ್ಕೊಂಡು ಬರ್ತಿದ್ರು. ಯಾವುದಾದ್ರೂ ಪತ್ರಿಕಾಗೋಷ್ಠಿ ನಡೆದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಭಾಳ ಧೈರ್ಯದಿಂದನೇ ಪ್ರಶ್ನೆ ಮಾಡ್ತವಂಥ ಒಂದು ಪರಿಪಾಟ್ಲಿತ್ತವರು. ಅವ್ರು ಏನಾದರೂ ಕಾಫಿ ಟೀ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮನೇನು ಕಾಫಿ ಟೀಗೋಸ್ಕರ ಬಂದಿದ್ದೇವೆ ಅಂತ ಹೇಳಿ ವಾಪಸ್ ಬರ್ತಾಯಿದ್ರು. ಮತ್ತೆ ನೋಡಿದ್ರೆ ಅಲ್ಲೆಲ್ಲ ಟೀ ಕುಡಿಯೋಕ್ಕೆ ಜೋಮಲ್ಲಿ ಹುಡುಕಾಡಿದ್ರೆ ದುಡ್ಡು ಇರ್ತಿರ್ಲಿಲ್ಲ ಅವ್ರಿಗೆ. ತಾವೇನೋ ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡ್ತೀವಂತ ಇದ್ದಂಥ ಒಂದು ಪತ್ರಿಕೋದ್ಯಮನ ನಾನು ನೋಡ್ಕೊಂಡು ಬಂದಿದ್ದೀನಿ. ಆ ನಂತರ ಬರ್ತಾ 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 ಈ ಪತ್ರಿಕೆಗಳು ಏನಾಯಿತು ಅಂತ ಹೇಳಿದ್ರೆ, ಒಂದು ರೀತಿಯ ಕಬ್ಜಾ ಥರದ ಬೇರೆ ರೀತಿಯಲ್ಲಿ ಆಗೋಯಿತು. ಅಂದರೆ ಅದು ಉದ್ಯಮವಾಗೋಯ್ತು. ಅದು ಪತ್ರಿಕೋದ್ಯಮಕ್ಕೂ ವ್ಯತ್ಯಾಸ. ಉದ್ಯಮ ಅಂತ ಅಂದ ತಕ್ಷಣ ಅದು ದುಡಿಮೆಗೆ ಒಂದು ಮಾರ್ಗವಾಯಿತು. ಅವಾಗೆಲ್ಲ ಆಗಿನ ಮಾಲೀಕರು ಅಂದರೆ ಪತ್ರಿಕೆಯಿಂದ ಹಿಡಿದು ಪತ್ರಿಕೋದ್ಯಮಕ್ಕೆ ಬದಲಾಗುತ್ತಿರುವಂಥ ಸನ್ನಿವೇಶದಲ್ಲಿ ಪತ್ರಕರ್ತರಿಗೆ ಅವಾಗೆಲ್ಲ ಭಾಳಷ್ಟು ಪತ್ರಿಕೆಗಳು ಮಾರ್ಕೆಟಲ್ಲಿ ಬಂದು, ಅವಾಗೆಲ್ಲ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅವನು ಅವಾಗೆಲ್ಲ ಭಾಳ ರಿಸೈನ್ ಮಾಡೋಂಥ ಥರದ ಇರ್ತಿರಲಿಲ್ಲ. 3 ಹಾಳೆಗಳಿಗೆ ಸೈನ್ ಮಾಡಬೇಕಾಗಿತ್ತು. ಬಂತು ಅದು ಪತ್ರಿಕೋದ್ಯಮ ಆದಮೇಲೆ ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, 3 ಪತ್ರಿಕೆಗಳಿಗೆ ಅಂದರೆ ಲೆಟರ್ಗಳಿಗೆ ಸೈನ್ ಮಾಡಬೇಕಾಗಿತ್ತು. ಅವನು ಯಾವಾಗ ಬೇಕಾದರೂ ಮಾಲೀಕ ಕಿತ್ತಾಕ್ಬೋದಾಗಿತ್ತು, ಯಾವಾಗ ಬೇಕಾದರೂ ಅವನ್ನ ಇಟ್ಕೊಳ್ಬೋದಾಗಿತ್ತು, ಯಾವಾಗ ಬೇಕಾದರೂ ಅವ್ರನ್ನ ತೆಗೆದು, ಅಂದರೆ ಅವ್ನ ಕೆಲಸ ಸರಿ ಮಾಡ್ತಿಲ್ಲ ಹಂಗಾಗಿ ನಾನು ಕಿತ್ತಾಕಿದ್ದೀನಿ, ಈ ಥರದ್ದೆಲ್ಲ ಬಂದೋಗ್ಬಿಡ್ತವಾಗ. ಆ ನಂತರ ಬಂದಿದ್ದೆ ಮೀಡಿಯಾ, ಅಂದರೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಅಂದರೆ ಸ್ಯಾಟಲೈಟ್ ಮಾಧ್ಯಮ ಬಂತು. ಸ್ಯಾಟಲೈಟ್ ಮಾಧ್ಯಮ ಬಂದಾಗ ಅದೊಂಥರ ಕ್ರೇಜ್ ಇತ್ತು. ಅಂದರೆ ಅದಕ್ಕಿಂತ ಒಂದು ಸಣ್ಣ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ, ಪತ್ರಿಕೋದ್ಯಮ ಓದ್ಕೊಂಡು ಬರೋ ಹುಡುಗರು ತಾವೇನು ದೇಶದಲ್ಲಿ ಬದಲಾವಣೆ ಮಾಡಿಬಿಡ್ತೀವಿ ಅಂತ ಪಾಪ ಉತ್ಸಾಹ, ಆಸೆ ಎಲ್ಲ ಇಟ್ಕೊಂಡು ಜರ್ನಲಿಸಮನ್ನು ಓದ್ಕೊಂಡು ಬಂದರು. ಅವ್ರ ಕೈಯಲ್ಲೊಂದು ಲೋಗೋ ಆ ಲೋಗೋ ಕೊಟ್ಬಿಟ್ರೆ, ಆ ಲೋಗೋ ಇಟ್ಕೊಂಡು ಅವರು ತಾವೇನು ಭಾಳ ಒಂದು ಸ್ಪೋರ್ಟಿನೆಸ್ ಆಗಿ ಕೆಲಸ ಮಾಡ್ತೀವಿ ಅಂಥೇಳಿ ಬಂದರು. ಪಾಪ ಅವ್ರು ತಪ್ಪಲ್ಲ, ಅದು ಆ ಸ್ಪೋರ್ಟಿನೆಸ್ಗೆ ಕೆಲಸ ಮಾಡಿದ್ರು. ಆಯಾ ಮೀಡಿಯಾಗಳು ತಮಗೆ ತಕ್ಕಂತೆ ಆದಾಯದ ವರಮಾನವನ್ನು ಇಟ್ಟುಕೊಂಡು ಅವನ್ನು ಸ್ಯಾಟಲೈಟ್ ಮೀಡಿಯಾನ ನಡೆಸ್ತಾ ಬಂದರು. ಆವಾಗ ಸುಮಾರು ಚಾನಲ್ಗಳು
ಮಾರ್ಕೆಟಿಗೆ ಬಂದು ಆಮೇಲೆ ಬರ್ತಾ 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 ಆ ಚಾನಲ್ಗಳು ಕೆಲವು ಚಾನಲ್ಗಳು ನಿಂತೋದು. ಆಸೆಯಿಂದ ಬಂದಂಥ ಪತ್ರಿಕೋದ್ಯಮ ಕೆಲಸ ಮಾಡಿದಂಥ ಯುವಕರು ಕೆಲವು ಟೈಮಲ್ಲಿ ಬಿಟ್ಟು ಬೇರೆ ಕೆಲಸಕ್ಕೆ ಅನಿವಾರ್ಯ ಆಯಿತು. ಅದೇ ರೀತಿಯಾಗಿ ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಹಾಗೇನೆ ಅದೇ ರೀತಿ ಅಂತಲ್ಲ, ಸಾರಿ, ಅದೇ ರೀತಿಯಲ್ಲಿ ಬರ್ತಾ 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 ಏನು 90ರ ಅಂದರೆ 2010, 2015, 2018 ಈ 2000 ದಾಟಿದ ಮೇಲೆ ಇಡೀ ಮೀಡಿಯಾಗಳ ಚಿತ್ರಣವೇ ಬದಲಾಗೋಗ್ಬಿಡ್ತು. ಅದು ಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಮತ್ತು ಏನು ಸೆಟಲೈಟ್ ಅಂತ ಕರಿತೀವೋ ಅದರಲ್ಲಿ ಅವರಿಗೆ ಏನು ಅಂದರೆ ಅವ್ರ ದುಡಿಮೆ ಹೆಂಗಿದೆ, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಮೇಲೇ ಇಡೀ ನಿಂತೋಯ್ತು. ಯಾವಾಗ ಈ ಮೀಡಿಯಾಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಏನೋ ಕಾರ್ಪೊರೇಟ್ ವಲಯ ಎಂಟ್ರಿ ಆಯಿತು, ಇಡೀ ಮೀಡಿಯಾಗಳನ್ನು ಅಂದರೆ ಪತ್ರಿಕೆಗಳಾಗಿರ್ಬೋದು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಅದನ್ನು ಕಂಟ್ರೋಲ್ ಮಾಡಿದ್ದು ಮತ್ತು ಅದನ್ನು ಕೊಂಡ್ಕೊಂಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಯಾವಾಗ ಕಾರ್ಪೊರೇಟ್ ವಲಯ ಎಂಟ್ರಿ ಆಯಿತು ಅಲ್ಲಿಂದ ಇಡೀ ಮೀಡಿಯಾ ಚಿತ್ರಣವೇ ಬದಲಾಗೋಗ್ಬಿಡ್ತು. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಮುಂದೆ ಹೇಳ್ತೀನಿ ನೋಡ್ರಿ ಏನಕ್ಕೆ ಅಂತ ಹೇಳಿದ್ರೆ, ಆ ಇಡೀ ಚಿತ್ರಣವೇ ಬದಲಾಗಿರೋದ್ರಿಂದ ಏನು ಸೆಂಟ್ರಲಲ್ಲಿ ಆದರೆ ಬರ್ತಾ 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 ಸೆಂಟ್ರಲಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಯಿತು. ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಂಟ್ರಿ ಆಯಿತು. ಡಿಜಿಟಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಅಂದರೆ ಸಣ್ಣ ಒಂದು ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಅದು ದುಡ್ಡೇ ಇಲ್ಲ, ಅದ್ರ ಪಾಡಿಗೆ ಅದು ನಡೆಸ್ಕೊಂಡು ಹೋಗುತ್ತದೆ. ಡಿಜಿಟಲ್ ಮೀಡಿಯಾ ಅಂತೇಳಿ ನೀವೊಂದು ಆಫೀಸ್ ಮಾಡಬೇಕು, ಅದಕ್ಕೊಂದು ವೆಬ್ ಮಾಡಬೇಕು, ವೆಬ್ಸೈಟ್ ಮಾಡಬೇಕು, ಅದೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು, ಈ ಥರದವೆಲ್ಲ ಇದ್ದಾವೆ. ಅದು ಬಿಟ್ಬಿಡೋಣ, ಅದ್ರ ಬಗ್ಗೆ ಏನು ಚರ್ಚೆ ಬೇಡ. ಈ ಗೋಧಿ ಮೀಡಿಯಾ ಯಾವಾಗ ಆಯಿತು ಅಂದರೆ ಯಾವಾಗ ಸೆಂಟ್ರಲಲ್ಲಿ BJP ಅಧಿಕಾರಕ್ಕೆ ಬರೋದಕ್ಕಿಂತ ಮುನ್ನ ಇಡೀ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾನ ಕಂಟ್ರೋಲ್ ಮಾಡಿದ್ರು. ತಮಗೇನು ಬೇಕೋ ಆ ಥರದ ಪ್ರಚಾರವನ್ನು ಮಾಡಿದ್ರು. ಆಗಿನ ಹುಡುಗರ ಕೈಯಲ್ಲಿ ಮೊಬೈಲ್ ಬಂದು ಅವಾಗ ಏನು ಟಚ್ ಸ್ಕ್ರೀನ್ಸ್ ಎಲ್ಲ ಬಂದು ಅವಾಗ ಇಡೀ ಸುದ್ದಿ ಪಟ 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 ಬರ್ತಾ ಹೋದು. ಯುವಕರು ಮತ್ತು ಎಲ್ಲರೂ ಭಾಳ ಖುಷಿಯಾಗಿಂದ ಹೌದು ಇದು ಸರಿ ಇಲ್ಲ, ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಬೇಕಂತೇಳಿ ನಡೆದೋಯ್ತು. ಅದು ಒಂದಾಯಿತು. ಈಗ ಆ ಟೈಮಲ್ಲಿ ಏನು ಗೋಧಿ ಮೀಡಿಯಾ ಎಂಟ್ರಿ ಆಯಿತು. ಗೋಧಿ ಮೀಡಿಯಾ ಕಂಟ್ರೋಲ್ ಮಾಡಿದರೆ BJPಯವರು ಅಂತ ಅಂದರೆ ತಪ್ಪೇನು ಆಗಲಾರದು ಅಂತ ಕಂಡಿದ್ದೀನಿ ನಾನು. ಯಾವಾಗ ಈಗ ಇದ್ರ ಬಗ್ಗೆ ಜಾಸ್ತಿ ಒತ್ತಾಗಿದ್ದೇನೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಗೋಧಿ ಮೀಡಿಯಾನ ಒಂದು ವರ್ಡು ಭಾಳಷ್ಟು ಕಡೆಗೆ ಪ್ರಚಾರಕ್ಕೆ ಬಂದೋಯ್ತು. ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಮೊನ್ನೆ ನಡೆದಂಥ ಜಂತರ್ ಮಂತರಲ್ಲಿ ಏನು ಕಾಕ್ರೋಚ್ ಜನತಾ ಪಾರ್ಟಿಯವರ ಹೋರಾಟದಲ್ಲಿ ಇಡೀ ಸೋಷಿಯಲ್ ಮೀಡಿಯಾನೇ ಆ್ಯಕ್ಟಿವ್ ಆಗಿ ಹೋಯಿತು. ಎಷ್ಟು ಆ್ಯಕ್ಟಿವ್ ಅಂತ ಹೇಳಿದ್ರೆ ಎಲ್ಲರೂ ಯುವಕರೆಲ್ಲರೂ ತಮ್ಮ ಮೊಬೈಲ್ ಇಟ್ಕೊಂಡಿದ್ದಾರೆ, ತಾವೇ ಮಾತಾಡ್ತಾರೆ, ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಗೋಧಿ ಮೀಡಿಯಾದಲ್ಲಿ ಜಾಸ್ತಿ ಕವರೇಜೇ ಇಲ್ಲ, ಅಂದರೆ ಹೋರಾಟ ನಡೆದಿರೋದ್ರ ಬಗ್ಗೆ ಜಾಸ್ತಿ ಕವರೇಜ್ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಅದ್ರ ಮಾರ್ಕೆಟಿಂಗ್ ಜಾಸ್ತಿ ಆಗೋಗ್ಬಿಡ್ತು. ಕಾರಣ ಈ ಸೋಷಿಯಲ್ ಮೀಡಿಯಾದವರು, ಡಿಜಿಟಲ್ ಮೀಡಿಯಾದವರು ಇಬ್ಬರು ಸೇರಿಕೊಂಡು ಭಾಳ ದೊಡ್ಡ ಇದು ಮಾಡಿದ್ರು. ಕಾರಣ ಏಕೆಂತ ಹೇಳಿದ್ರೆ ಯಾವಾಗ BJP ಪರವಾಗಿ ಅಧಿಕಾರಕ್ಕೆ ಬರುವುದಕ್ಕೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಕಾರಣವಾಗಿತ್ತು, ಅದೇ ಯುವಕರೇ ಮುಂದೆ ಬಿದ್ದು ಎಲ್ಲ ತಮ್ಮ ಮೊಬೈಲಿಂದ ಎಲ್ಲ ಕಡೆಗೂ ಹಂಚಿದ್ರು. ಇವತ್ತು ಅವರು ವ್ಯಥ ಪಡ್ತಾ ಇದ್ದಾರೆ.
ಮೊನ್ನೆ ನಡೆದಂಥ ಜಂತರ್ ಮಂತರಲ್ಲಿ ನಡೆದಂಥ ದೊಡ್ಡ ಘಟನೆ, ಲಕ್ಷಾಂತರ ಯುವಕರು ಬೀದಿ ಬಂದಿತ್ತು. ಸೊ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ, ಪಾಪ ಗೋಧಿ ಮೀಡಿಯಾದಲ್ಲಿ ಕೆಲಸ ಮಾಡೋರ ಬಗ್ಗೆ ನನಗೆ ಮಾತ್ರ ಒಂದು ಅನುಕಂಪ ಇದೆ. ಅನುಕಂಪ ಅಂತ ಹೇಳಿದ್ರೆ ಪಾಪ ಅವ್ರೇನು ಮಾಡೋಕ್ಕಾಗ್ತಾ ಇಲ್ಲ. ಗೋಧಿ ಮೀಡಿಯಾದಲ್ಲಿ ಇರ್ಬೋದಂತ ಕಾರ್ಪೊರೇಟ್ ವಲಯ ಕಂಟ್ರೋಲ್ ಮಾಡ್ತಿರ್ಬೋದಂಥ, ಕಾರ್ಪೊರೇಟ್ ವಲಯನ ನಡೆಸ್ತಿರ್ಬೋದಂಥವ್ರ ಬಗ್ಗೆ ಈ ಕೆಲಸ ಮಾಡ್ತಿರೋಂಥ ಅವ್ರನ್ನ ನಾನು ಹಗಲೆಲ್ಲ ಕರಿತಾ ಇರ್ತೀನಿ. ಪಾಪ ಅವರೊಂಥರ ಈ ಸಂಬಳಕ್ಕಿರೋರು ಅಂತ. ಈ ಮೊನ್ನೆಲ್ಲ ಮೊದಲೆಲ್ಲ ನಮ್ಮ ಹಳ್ಳಿ ಒಳಗೆ ಹೇಳ್ತಾಯಿದ್ರು, ಉಂಬಳಕ್ಕಿರೋರು ಅಂತ. ಉಂಬಳಕ್ಕಿರೋರು, ಸಂಬಳಕ್ಕಿರೋರು, ಮುದ್ದಿಗಿರೋರು ಅಂತ. ಪಾಪ ಅವರು ಏನು ತಪ್ಪೇನಲ್ಲ. ಪಾಪ ಅವರು ಓದ್ಕೊಂಡು ಬಂದು ಅಲ್ಲಿ ಮೇಲ್ನವ್ರು ಏನು ಹೇಳ್ತಾರೋ ಅದನ್ನು ಕವರ್ ಮಾಡಬೇಕೇ ವಿನಃ ಬೇರೆದೇನು ಕವರ್ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಅವ್ರ ಬಗ್ಗೆ ಅನುಕಂಪ ಅಷ್ಟೇ ಇರೋದು ನನಗೆ. ಯಾಕೆ ಅಂತೇಳಿದ್ರೆ ಅವ್ರದ್ದು ಹೊಟ್ಟೆಪಾಡು. ಏನೋ ಉತ್ಸಾಹದಲ್ಲಿ ಓದ್ಕೊಂಡು ಬಂದು ತಾವೇನೋ ಕೆಲಸ ಮಾಡ್ತೀವಿ ಅಂತ ನೋಡಿದ್ರೆ ಕಾರ್ಪೊರೇಟ್ ಒಳಗೆ ಅವ್ರನ್ನ ಎಷ್ಟರ ಮಟ್ಟಿಗೆ ಬಂಧನದಲ್ಲಿ ಇಡಿಸಿದೆ ಅನ್ನೋದ್ರ ಬಗ್ಗೆ ನೋಡಿ. ಪಾಪ ಅವರು ಅಲ್ಲಿ ಯುವಕರು ಏನು ಬಂದಂಥವ್ರು ನೋಡ್ತಿದ್ರೆ ಅಲ್ಲಿ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತ ಹೇಳ್ತಿದ್ರೆ ಪಾಪ ಅವ್ರಿಗೆ ಮನಸ್ಸಲ್ಲಿ ಎಷ್ಟು ನೋವಾಗಿರಬಹುದು ಅಂತ. ಆ ನೋವು ಪಾಪ ಕೆಲವು ಹೆಣ್ಮಕ್ಳು ಹತ್ತಿದ್ದಾರೆ, ಅದನ್ನು ನಾನು ನೋಡಿದ್ದೀನಿ. ಅದನ್ನು ಏನು ಮಾಡೋಕ್ಕಾಗ್ತಿಲ್ಲ ಅವರಿಗೆ. ಅಲ್ಲಿಯ ಮೇಲಿನವರು ಹೇಳ್ಬೋದಾದಂಥ ವಿಷಯನ ಇವರು ಇದು ಮಾಡ್ಬೇಕಂದ್ರೆ ಏನು ಮಾಡೋಕ್ಕಾಗ್ತಿಲ್ಲ. ಇವರು ಒಂದು ಹೇಳಿದ್ರೆ ಮೇಲಿನವ್ರು ಕೂತ್ಕೊಂಡ್ರೆ ಇನ್ನೊಂದು ಹೇಳ್ತಿರ್ತಾರೆ. ಅಲ್ಲಿ ಅವ್ರಿಗೆ ಊಟನೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲ, ಅವ್ರು ಊಟ ಕೊಟ್ಟಿದ್ರು ಕೂಡ ಅವ್ರು ಬಿಸಾಕಿದಾರೆ ಅಂತ ಹೇಳ್ತಾರೆ ಅವ್ರು ಮೇಲಿನವರು. ಅಲ್ಲಿ ಕೂತ್ಕೊಂಡಿರೋನು ಯಾರೋ ಒಬ್ಬನು, ಅವನೂ ಸಹ ಈ ಥರವಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮೀಡಿಯಾನೂ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದೆ. ಸೊ ಗೆಳೆಯರೇ, ಯಾವತ್ತೇ ಆಗಲಿ ನನಗೆ ಅನುಕಂಪ ಇರೋದು ಕೆಲಸ ಮಾಡೋರ ಮೇಲೆ ಮಾತ್ರ. ಆ ಕೆಲಸ ಮಾಡ್ತಿದ್ದಾರಲ್ಲ ಮೀಡಿಯಾಗಳಲ್ಲಿ, ಕೂಲಿ ಕೆಲಸ ಅದು. ಕೂಲಿ ಕೆಲಸ ಅಂತ ಅಂದ್ಕೊಂಡ್ರೆ ಇಂಥ ಸಂಬಳ ಅಂತ ಕರೆಯೋದು ಅವಶ್ಯಕತೆ ಇಲ್ಲ ಅಂತ ಕಾಣ್ತೀವಿ. ಈಗ ನನಗೇನು ಸಂಬಳ ಅಲ್ಲ ಪಾಪ ಅವ್ರಿಗೆ. ಅವ್ರು ಅಂದ್ಕೊಂಡಿದ್ದಾರೆ ಸಂಬಳ ಅಂತ. ಅವ್ರು ಕೊಡ್ತಿರೋದು ಕೂಲಿ ಕೆಲಸ ಅದು ಅಷ್ಟೇ. ನೀನು ಇವತ್ತು ಬಿಟ್ಟು ಹೋದ್ರೆ ಅಂತೇಳಿ ಇನ್ನೊಬ್ಬರು ಕರ್ಕೊಂತಾರೆ ಅವರು. ಅಂದರೆ ಯಾವ ಮಟ್ಟಕ್ಕೆ ಬಂದಿದೆ ಇವತ್ತು ಮೀಡಿಯಾ ಅನ್ನೋದ್ರ ಬಗ್ಗೆ ನನಗೆ ಭಾಳ ಬೇಸರದ ಸಂಗತಿ. 80ರ ದಶಕ 90ರ ದಶಕದಲ್ಲಿದ್ದಂಥ ಮೀಡಿಯಾ, ಪತ್ರಿಕೋದ್ಯಮ ಎಲ್ಲವೂ ಇವತ್ತು ಕಾರ್ಪೊರೇಟ್ ವಲಯ ಆಗಿದ್ದಾವೆ. ರಿಪೋರ್ಟ್ರುಗಳಿಗೂ ಸಮೇತ ರಿಪೋರ್ಟ್ರುಗಳು ಹೆಂಗಾಗಿದ್ದಾರೆ ಅಂತ ಹೇಳಿದ್ರೆ, ಅವನೇನು ಜಾಸ್ತಿ ಸಂಬಳ ಕೊಡಬೇಕು, ಅವನೆಲ್ಲಿ ಎತ್ತಾಕ್ಬಿಡು ಬೇರೆ ಕಡೆಗೆ ಅಂತ ಹೇಳ್ತಾರೆ. ಅಂಥವ್ರು ಭಾಳಷ್ಟು ಜನ ಈ ಪತ್ರಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳ್ತಾ, ಗೆಳೆಯರೇ ನನ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಗೋಧಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ಬೋದಾದಂಥ ರಿಪೋರ್ಟ್ಗಳ ಬಗ್ಗೆ ನನಗೆ ಅನುಕಂಪ ಇದೆ. ಅವರು ನನ್ನಂಗೆ ಕೆಲಸ ಮಾಡಿರೋರು, ನನ್ನಂದೇ ಕೆಲಸ ಮಾಡ್ತಿರೋಂಥವ್ರು. ಸೋಷಿಯಲ್ ಮೀಡಿಯಾ ಇವತ್ತು ಮಾರ್ಕೆಟಲ್ಲಿ ದೊಡ್ಡದಾಗಿದೆ, ಡಿಜಿಟಲ್ ಮೀಡಿಯಾ ಇವತ್ತು ಮಾರ್ಕೆಟಲ್ಲಿ ದೊಡ್ಡದಾಗಿದೆ. ಯಾವುದೇ ಆಗಲಿ, ಯಾವತ್ತೇ ಆಗಲಿ ಅಂಗೈಯಲ್ಲಿ ಹಿಡಿದು ಸೂರ್ಯನನ್ನು ನಿಲ್ಲಿಸೋಕ್ಕಾಗಲ್ಲಂತೆ. ಯಾವತ್ತೇ ಆಗಲಿ ಅದು ಬೆಳಕು ಪ್ರಖರವಾಗುತ್ತೆ ಅಂತ ಹೇಳ್ತಾ, ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಮತ್ತು ಗೋಧಿ ಮೀಡಿಯಾ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತಿದ್ದೀನಿ ವಿನಃ ಕೆಲಸ ಮಾಡ್ತಿರೋಂಥವ್ರಿಗೆಲ್ಲ ಅಂತ ಹೇಳ್ತಾ, ಅವ್ರ ಬಗ್ಗೆ ಅನುಕಂಪವನ್ನು ಮತ್ತೊಮ್ಮೆ ಹೇಳ್ತಾ, ಏನು ಹೇಳೋಕ್ಕಾಗ್ತಿಲ್ಲ ಈಗ. ಆದರೆ ತಾವು ದಯವಿಟ್ಟು ಇನ್ನು ಮುಂದೆ ಏನು ಕಾರ್ಪೊರೇಟ್ ವಲಯದವರು ಸ್ವಲ್ಪನಾದರೂ, ಅಂದರೆ ಸ್ವಲ್ಪ ಅಂತ ಹೇಳಿದ್ರೆ ಹೇಳೋಕ್ಕಾಗೋದಿಲ್ಲ ಬಿಡು, ಅವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿದ್ದಾರೆ ಅವರು. ದುಡ್ಡಷ್ಟೇ ಇಂಪಾರ್ಟೆಂಟು, ಮನಿ ಈಸ್ ದ ಇಂಪಾರ್ಟೆಂಟ್ ಅಂತ ಕಾಣುತ್ತೆ. ಸೊ ಏನೇ ಹೇಳಿ ಗೆಳೆಯರೇ, ಈ ಗೋಧಿ ಮೀಡಿಯಾ ವರ್ಸಸ್ ಸೋಷಿಯಲ್ ಮೀಡಿಯಾದ ತಿಕ್ಕಾಟ ಇನ್ನು ಮುಂದೆ ಇನ್ನೂ ಸ್ಟ್ರಾಂಗ್ ಆಗುತ್ತಂತೆ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.